ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕೃಷಿನ ಹೇಗಾದರೂ ಮಾಡಿ ಉಳಿಸ್ಲೇಬೇಕು, ಹಾಗಾದರೆ ಅವ್ರ ತಂದೆ ತಾಯಿನ ಹುಡುಕ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾನೆ ಸೂರ್ಯ. ಈ ಕಡೆ ಸೂರ್ಯ ಮನೆಗೆ ಬಂದು ಅಪ್ಪ ಕೃಷಿ ಇದನ್ನಲ್ಲ ಅಂತ ಹೇಳೋ ಅಷ್ಟೊತ್ತಿಗೆ ಮನೋಜು ಅವರ ತಾಯಿಯವ್ರು ಸರಿ ಇಲ್ಲಂತೆ, ನಿಮ್ಮ ಗಾಡಿಯನ್ನವ್ರು ಹೇಳ್ತಾಯಿದ್ರು ಅಂತ ಹೇಳಿದಾಗ ರಂಗನಾಥ್ ಅವರು ಇವೆಲ್ಲ ಯಾಕಪ್ಪ, ಬೇಡ ಬಿಟ್ಬಿಡು ಅವನದನ್ನ ಅಂತ ಹೇಳಿದಾಗ, ಹೇಗಪ್ಪ ಬಿಡೋದು, ಬೇಡ ಜವಾಬ್ದಾರಿ ಪಾಡನ್ನು ಯಾಕಪ್ಪ ನೀನು ಹಾಕೊತೀಯ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಯಾಕಂದರೆ ನಾನು ಅನುಭವಿಸಿದ ಪಾಡು ಆ ಮಗು ಅನುಭವಿಸ್ಬಾರ್ದು ಅಂತ ಕಣಪ್ಪ ಅಂತ ಹೇಳಿ ಹೇಳಬೇಕಾದ್ರೆ, ಈ ಕಡೆ ರೋಹಿಣಿ ಆ ಮಗು ಅಮ್ಮ ಸರಿ ಇಲ್ವಂತೆ, ಏನು ಮಾಡೋಕ್ಕೂ ಇಂಜರಿಯಲ್ಲಂತೆ ಅವರು ಅಂತ ಹೇಳಿದಾಗ ಈ ಕಡೆ ಸೂರ್ಯನಿಗೆ ಕೋಪ ಬರುತ್ತೆ. ಈ ಭೂಮಿ ಮೇಲೆ ಕೃಷಿಯವ್ರ ತಾಯಿ ಯಾವ ಮೂಲೆಯಲ್ಲಿದ್ದರೂ ಸರಿ, ಅವ್ರನ್ನ ಹುಡುಕಿ ಕರ್ಕೊಂಬಂದು ನೀವು ನಿಂತಿರೋ ಜಾಗದಲ್ಲೇ ಮುಖಕ್ಕೆ ಮುಖ ಕೊಟ್ಟು, ನಾನು ಮಾತಾಡ್ದಿರ ಇದ್ದರೆ ಕೇಳಿ, ಪ್ರಶ್ನೆಗಳನ್ನು ಕೇಳಬೇಕು, ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡಲಿಲ್ಲ ಅಂದರೆ ಆಗ ಕೇಳಿ, ಈ ಸನ್ನು ರಂಗನಾಥ್ ಅವ್ರ ಸನ್ನೇ ಅಲ್ಲ ಅಂತ ಹೇಳಿ ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡ್ತಾನೆ. ಇದರಿಂದ ರೋಹಿಣಿಗಂತೂ ಭಯ ಶುರುವಾಗಿದೆ, ಎಲ್ಲಿ ನಿಜ ಹೊರಗಡೆ ಬೀಳತ್ತೆ ಅಂತ ಹೇಳಿ. ಆದರೆ ಸೂರ್ಯ ಅಂತೂ ಯಾವುದೇ ಕಾರಣಕ್ಕೂ ಕೃಷಿಯವ್ರ ತಾಯಿನ ಹುಡುಕ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾನೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ರೋಚಕ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಅದು ಒತ್ತೋದ್ರಿಂದ ನಿಮಗೆ ಏನೇ ಸೀರಿಯಲ್ ನೋಟಿಫಿಕೇಷನ್ ಹಾಕಿದ್ರೂ ನಿಮಗೆ ಸಿಗತ್ತೆ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಲವು ಐಟಮ್ಗಳನ್ನು ಹಾಕಿರ್ತೀನಿ, ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ. ಧನ್ಯವಾದಗಳು, ಪೂರ್ತಿ ಸಪೋರ್ಟ್ ಮಾಡಿ.